ಆರಿಸಿಕೊಂಡ ವಾಕ್ಯ ಭಾಗ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38 to 42 ವಚನ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 38 to 42 ವಚನ. ಯಾರಾದ್ರೂ ಓದ್ತೀರಾ ಅನ್ಸತ್ತೆ? ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೇರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಕಥೆ ನಾವು ಈ ಬೈಬಲ್ ಈ ಭಾಗವನ್ನು ಯಾವಾಗ ನಾವು ಓದ್ತಾ ಇರ್ತೀವಿ, ಹೌದಲ್ಲ? ಮಾರ್ತಳು, ಮರಿಯಳು. ಓಕೆ, ಈ ಹಳ್ಳಿ ಹೆಸರು ಏನು? ಈ ಊರ ಹೆಸರು ಏನಂದ್ರೆ ಬೇತನಿ. ಯೇಸು ಸ್ವಾಮಿ ಯಾವಾಗಲೂ ಒಬ್ಬರ ಮನೆಗೆ ಬಹಳ ಇಷ್ಟವಾಗಿ ಬರ್ತಾ ಇದ್ರಂತೆ. ಆದ್ರೆ ಯಾರ ಮನೆಗೆ? ಮಾರ್ತಾ, ಮರಿಯ. ಅವ್ರಿಗೊಬ್ರು ಸಹೋದರರಿದ್ರು. ಅವ್ರ ಹೆಸರೇನು? ಲಾಜರ್ ಮನೆಗೆ ಈ ಮೂವರು, ಇಬ್ರು ಅಕ್ಕ ತಂಗಿಯರು, ಇವಾಗ ಸಹೋದರ ಮನೆಗೆ ಯೇಸು ಸ್ವಾಮಿ ಯಾವಾಗ್ಲೂ ಬರ್ತಾ ಇದ್ರಂತೆ. ಯಾಕಂದ್ರೆ ಇವರು ಬಾಳೆ ಒಳ್ಳೆಯವರು, ಯೇಸು ಸ್ವಾಮಿಯನ್ನು ಸ್ವೀಕರಿಸುತ್ತಿದ್ರು. ಇವಾಗ ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ, ನಮ್ಮ ಮನೆಯಲ್ಲಿ ಕೂಡ ಯೇಸು ಸ್ವಾಮಿನ ಸ್ವೀಕರಿಸಿ ನಮ್ಮ ಮನೆಯಲ್ಲಿ ದೇವರು ಬರ್ತಾರೆ, ಹೌದಾ? ನಮ್ಮ ಹೃದಯದಲ್ಲಿ ಕೂಡ ಯೇಸು ಸ್ವಾಮಿನ ನಾವು ನಮ್ಮ ಹೃದಯವನ್ನು ತೆರೆದ್ರೆ ಯೇಸು ಸ್ವಾಮಿ ನಮ್ಮೊಳಗೆ ಬರ್ತಾರ. ಎಲ್ಲ ನಾವು ಹೃದಯ ತೆರೆಯದೆ ಲೋಕ ರೀತಿಯಾಗಿ ಟಿವಿ ಮುದ್ದೆಯಲ್ಲಿ ಕೂತ್ಕೊಂಡು ಎಲ್ಲಾ ಸೀರಿಯಲ್ಗಳು ನೋಡೋದು, ಎಲ್ಲಾ ಸಿನಿಮಾಗಳು ನೋಡಿದ್ರೆ ಯೇಸು ಸ್ವಾಮಿ ಬರ್ತಾನಾ? ಇಲ್ಲ, ಬರೋದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಾವು ನೋಡುವಾಗ ಮಾರ್ತಳು ಮರಿಯ ಮನೆಗೆ ಯೇಸು ಸ್ವಾಮಿ ಬರ್ತಾರೆ. ಈ ಒಂದು ಗ್ರಾಮ ಎಲ್ಲಿದೆ ಅಂದ್ರೆ 2 ಮೈಲ್ ದೂರ, ಯೆರೂಷಲೇಮಿನಿಂದ 2 ಮೈಲ್ ದೂರದಲ್ಲಿ ಈ ಪ್ರಾಂತ ಇದೆ. ಯೇಸು ಸ್ವಾಮಿ ಬಂದಾಗ ಇವಾಗ ಮರಿಯಳು ಏನ್ ಮಾಡ್ತಾ ಇದ್ದಾಳೆ ಹೇಳ್ರಿ? ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯ ಕೇಳುತ್ತಿದ್ದರು. ಇಬ್ಬರಿದಾರ, ಮಾರ್ತಾ, ಮರಿಯ. ಆದ್ರೆ ಮರಿಯಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಹಿಂಗ ನೋಡ್ರಿ, ನೀವೆಲ್ಲ ಹೆಂಗ್ ಕೂತ್ಕೊಂಡಿದ್ರಿ? ಯಾಕೆ ಕೂತ್ಕೊಂಡಿರಿ? ವಾಕ್ಯ ಕೇಳಲಿಕ್ಕೆ, ಹೌದಾ? ದೇವರಿಂದ ಇವತ್ತು ಏನ್ ವಾಕ್ಯ ದೇವರು ನಮಗೆ ಕೊಡ್ತಾರಂತ ನೀವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ಆತರ ಮರಿಯಳು ಯೇಸು ಸ್ವಾಮಿ ಬಂದ ತಕ್ಷಣ ಏನ್ ಮಾಡ್ಬಿಟ್ಟು ಗೊತ್ತಾ? ಎಲ್ಲ ಕೆಲಸ ಬಿಟ್ಬಿಟ್ಟು ಯೇಸು ಸ್ವಾಮಿ ಪಾದದಲ್ಲಿ ಕೂತ್ಕೊಂಡ್ಬಿಟ್ಟು. ಯಾಕಂದ್ರೆ ಯೇಸು ಸ್ವಾಮಿ ಕೊಡುವ ಜೀವ ಆಹಾರ, ಜೀವ ವಾಕ್ಯವನ್ನು ಕೇಳಲಿಕ್ಕೆ ಕೂತ್ಕೊಂಡ್ಬಿಟ್ಟು. ಆದ್ರೆ ಮಾರ್ತಳು ಏನ್ ಮಾಡ್ತಾ ಇದ್ದಾಳೆ? ಇವಾಗ ಮಾರ್ತಳು ಅಡಿಗೆ ಮಾಡ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ? ಅಡಿಗೆ ಮಾಡ್ತಾಳೆ. ಅಂದ್ರೆ ಮರಿಯಳು ಮಾತ್ರ ಯೇಸು ಸ್ವಾಮಿ ಪಾದದಲ್ಲಿ ಕೂತ್ಕೊಳ್ಳ. ಪಾದದಲ್ಲಿ ಯಾಕೆ ಯೇಸು ಸ್ವಾಮಿ ಪಾದದಲ್ಲಿ ಮರಿಯಳು ಕೂತ್ಕೊಂಡಿದ್ದಾಳೆ ಅಂದ್ರೆ, ಆ ದಿನದಲ್ಲಿ ಯಹೂದ್ರ ಒಂದು ಪದ್ಧತಿ. ಯಹೂದ್ರು ಯಾವಾಗ್ಲೂ ಅವರು ಬೋಧಕರು ಇದ್ದಾರಲ್ಲ, ಅವರು ಟೀಚರ್ಸ್, ಅವರು ಶಿಕ್ಷಕರ ಪಾದದಲ್ಲಿ ಕೂತ್ಕೊಂಡು ದೇವರ ವಾಕ್ಯ, ಧರ್ಮೋಪದೇಶ ಕೇಳಿಸ್ಕೊಳ್ಳೋದು ಒಂದು ಪದ್ಧತಿ. ಒಂದ್ಸತಿ ನೋಡ್ರಿ, ಅಪೊಸ್ತಲ ಕಾರ್ಯಗಳು 22ನೇ ಅಧ್ಯಾಯ 3ನೇ ವಚನ. ಅಪೊಸ್ತಲ ಕಾರ್ಯಗಳು 22ನೇ ಅಧ್ಯಾಯ 3ನೇ ವಚನ. ನಾನು ಯಹೂದ್ಯನು ಕಿಲ್ಕಿಯ ತಾರ್ಸದಲ್ಲಿ ಹುಟ್ಟಿದವನು, ಆದರೆ ಈ ಪಟ್ಟಣದಲ್ಲಿ ಬೆಳೆದವನು ಗಮಲಿಯೇಲನ ಪಾದ ಸನ್ನಿಧಿಯಲ್ಲಿ ನಮ್ಮ ಪಿತೃಗಳ ಧರ್ಮಶಾಸ್ತ್ರದಲ್ಲಿ ಪೂರ್ಣ ಶಿಕ್ಷಿತನಾದೆನು. ನೀವೆಲ್ಲರೂ ಇವಾಗ ಪೌಲನು ಎಲ್ಲಿ ಓದಿದ್ದಾನೆ? ಪೌಲನ್ ಗೊತ್ತಾ? ಎಲ್ಲರೂ ಪೌಲನ್ ಬಗ್ಗೆ ಗೊತ್ತಲ್ಲ? ಅಪೊಸ್ತಲ ಕಾರ್ಯಗಳು
ಮೊದಲನೇ ಕೊರಂತಿ, ಎರಡನೇ ಕೊರಂತಿ, ಥೆಸಲೋನಿಕರು, ಗಲಾತಿ, ಎಲ್ಲ ಕೊಲೊಸ್ಸರಿಗೆ ಬರೆದ ಪತ್ರಿಕೆಗಳು ಎಲ್ಲ ಬರೆದವರು ಯಾರು? ಪೌಲನು. ಪೌಲನು ಕೂಡ ಅವರ ಒಂದು ಶಿಕ್ಷಕರು ಯಾರು? ಗಮೇಲಿಲಿ. ಆತನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ಕೇಳ್ತಿದ್ನು. ಆತರ ಇದು ಒಂದು ಯಹೂದ್ಯರ ಒಂದು ಪದ್ಧತಿ ಆಗಿತ್ತು. ಅದಕ್ಕೆ ಅವ್ರು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಕೇಳ್ತಾ ಇದ್ರೆ ಇವಾಗ ಮಾರ್ತಾ ಮರಿಯಳನ್ನು ನೋಡ್ತಾ ಇದ್ದಾಳೆ. ಏನಿದು ಮಾರ್ತಾ ಮರಿಯಳು ನೋಡಿ, ಈ ಮರಿಯ ಸುಮ್ಮನೆ ಕೂತ್ಕೊಂಡಿದ್ದಾಳಲ್ಲ, ನಾನು ಎಷ್ಟು ಕೆಲ್ಸ. ಒಂದೊಂದ್ಸತಿ ಒಂದ್ ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿರಿದ್ರೆ ಬಹಳ ಜಗಳಗಳು ಆಗ್ತಾ ಇರ್ತಾವ, ಹೌದಾ ಇಲ್ಲ? ಅವ್ರ ಅಮ್ಮಗೆ ಹೇಳ್ತಾವಮ್ಮ, ಆಕೆ ಕೆಲ್ಸನೇ ಮಾಡಲ್ಲಮ್ಮ ಅಂತ ಹೇಳ್ತಾಳೆ. ಒಬ್ಬಕಿ ಚೆನ್ನಾಗಿ ಓದ್ತಾ ಇರ್ತಾಳೆ, ಇನ್ನೊಬ್ಳು ಓದ್ತಾ ಇರಲ್ಲ, ಇನ್ನೊಬ್ಳು ಬಹಳ ಕೆಲಸ ಮಾಡ್ತಾ ಇದ್ದಾಳೆ, ಇನ್ನೊಬ್ಳು ಏನು ಕೆಲಸ ಮಾಡದೇ ಇರ್ತಾಳ. ಸೊ ಈ ತರ ಮಾರ್ತಗೆ ಮರಿಯಳ ಮೇಲೆ ಬಹಳ ಕೋಪ. ಯಾಕಂದ್ರೆ ಎಲ್ಲಾ ಕೆಲ್ಸ ತನ್ನ ಮೇಲೆ ಬಿಟ್ಬಿಟ್ಲು. ಚೆನ್ನಾಗಿ ಯೇಸು ಸ್ವಾಮಿ ಬಳಿಯಲ್ಲಿ ಹೋಗಿ ವಾಕ್ಯವನ್ನು ಕೇಳ್ತಾ ಇದ್ಲು. ಅದು ಬಹಳ ಕೋಪ ಆಯ್ತು. ಆಕೆ ಬಂದು ಯೇಸು ಸ್ವಾಮಿ ಹತ್ರ ಏನ್ ಹೇಳ್ತಾ ಇದ್ದಾಳೆ ಹೇಳ್ರಿ? ಆದ್ರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾಳೆ, ಏಸಪ್ಪ, ನಿನಗೆ ಚಿಂತೆ ಇಲ್ಲವೋ? ಎಲ್ಲ ನಾನೇ ಮಾಡ್ಬೇಕು ನೋಡು, ನೀನಾದ್ರೂ ಹೇಳ್ತೀಯಾ ಮರಿಯಳಿಗೆ ನನಗೆ ಬಂದು ಸಹಾಯ ಮಾಡು ಅಂತ? ಯೇಸು ಸ್ವಾಮಿನ ಯಾರನ್ನ ಕೇಳ್ತಾ ಇದ್ದಾಳೆ ಮಾರ್ತಾ? ಯೇಸು ಸ್ವಾಮಿಯನ್ನು ಕೇಳ್ತಾ ಇದ್ದಾಳೆ. ಇವಾಗ ಏನ್ ಆಗ್ಬೇಕಂದ್ರೆ ಯೇಸು ಸ್ವಾಮಿ ಒಂದೇ ಒಂದು ಉತ್ತರ ಕೊಡು. ಏನ್ ಉತ್ತರ ಕೊಟ್ರಿ ಹೇಳ್ರಿ? ಹೋದ್ರೆ ಅದು ಸ್ವಾಮಿ ಆಕೆಗೆ ಹೋದ್ರಿ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿ. ಕೆಲವು ಮಾತ್ರ ಬೇಕಾಗಿದೆಯಾ ಅಥವಾ ಒಂದೇ? ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯು ಪಡುವುದಿಲ್ಲ ಎಂದು ಉತ್ತರ ಕೊಟ್ಟರು. ನಾವು ಕೂಡ ಅನೇಕ ವಿಷಯದಲ್ಲಿ ಚಿಂತೆ ಮಾಡ್ತಾ ಇರ್ತೀವಿ. ಅಯ್ಯೋ, ನೆಕ್ಸ್ಟ್ ನನ್ನ ಮಗ ಓದ್ಬೇಕಾದ್ರೆ ಫೀಸ್ ಹೆಂಗ ಮಾಡೋದು, ನನ್ನ ಮಗಳೇ ವಯಸ್ಸಿಗೆ ಬಂದಳ, ಒಳ್ಳೆ ಹುಡುಗನ ಹುಡುಕಬೇಕು, ಬಹಳ ವಿಷಯದಲ್ಲಿ ಚಿಂತೆಯಲ್ಲಿ ಇರ್ತೀವಿ. ಆದ್ರೆ ಇಲ್ಲಿ ನೋಡ್ರಿ, ಆ ಚಿಂತೆ ಎಲ್ಲ ಗಡಿಬಿಡಿಯಲ್ಲಿದ್ದಾಳೆ ಇವಾಗ ಮಾರ್ತಾ. ಆದ್ರೆ ಮರಿಯಳು ಮಾತ್ರ ಒಂದೇ ಒಂದು, ಏನ್ ಚಿಂತೆ ಇಲ್ಲ, ದೇವರ ಸನ್ನಿಧಾನದಲ್ಲಿ ನಾನು ಕೂತ್ಕೊಂತೀನಿ, ದೇವರು ನನಗೆ ಉತ್ತರವನ್ನು ಕೊಡ್ತಾನೆ. ನನಗೆ ಬರುವ ಪ್ರತಿ ಒಂದು ಸಮಸ್ಯೆಗೆ ಯಾರು ಉತ್ತರ ಕೊಡೋದು? ಯೇಸು ಸ್ವಾಮಿ. ನಮ್ಗೆ ಸಮಸ್ಯೆ ಬಂದ್ರೆ ಎಲ್ಲಿಗೆ ಹೋಗ್ಬೇಕು? ನಮ್ಗೆ ಚೀಫ್ ಮಿನಿಸ್ಟರ್ PA ಗೊತ್ತಿರ್ಬಹುದು, MP ಗೊತ್ತಿರ್ಬಹುದು, MLA ಗೊತ್ತಿರ್ಬಹುದು. ಆದ್ರೆ ನಾವು ಅಲ್ಲಿ ಹೋಗ್ಬೇಕಾ? ಇಲ್ಲ. ಫಸ್ಟ್ ಯಾರ ಸನ್ನಿಧಾನದಲ್ಲಿ ಬರ್ಬೇಕು ನಾವು? ದೇವರ ಸನ್ನಿಧಾನದಲ್ಲಿ ಬಂದು ದೇವರಿಗೆ ಮೊರೆ ಇಡಬೇಕು. ಎಸಪ್ಪ, ನನಗೆ ಈ ಸಮಸ್ಯೆ ಇದೆ, ನೀನು ತೀರ್ಸ್ಬೇಕಂತ ಫಸ್ಟ್ ಯೇಸು ಸ್ವಾಮಿ ಹತ್ರ ಹೋಗ್ಬೇಕು. ಎರಡನೇದು, ನಿಮ್ಮ ಪಾಸ್ಟರ್ ಹತ್ರ ಬರ್ಬೇಕು, ಹೌದಾ? ದೇವ ಸೇವಕರ ಹತ್ರ ಬರ್ಬೇಕು, ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಯೇಸು ಸ್ವಾಮಿ ಸನ್ನಿಧಾನದಲ್ಲಿ ಹೋಗ್ಬೇಕು. ಸೊ ಈ ತರ ನಾವು ಹೋದಾಗ ಯೇಸು ಸ್ವಾಮಿ ಅಂತ ಇದ್ದಾರೆ, ಏನಂತ ಇದ್ದಾರೆ? ಮರಿಯ ಉತ್ತಮವಾದದನ್ನು ಆರಿಸಿಕೊಂಡಳ. ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಳು. ಇಷ್ಟೆಲ್ಲ ನೀನು ಗಡಿಬಿಡಿ ಮಾಡ್ತಾ ಇದ್ದಲ್ಲ, ಅದೆಲ್ಲ ಬೇಕಾಗಿಲ್ಲ. ಒಂದೇ ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡ್ರೆ ಅನೇಕ ಆಶೀರ್ವಾದಗಳು ದೇವರು ನಮ್ಗೆ ಕೊಡ್ತಾರೆ. ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಲ್ಲ, ಇಲ್ಲಿ ಅಲ್ಲಿ ಓಡಾಡ್ತೀವಿ, ಹೌದಾ? ಅವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳ್ತೀವಿ, ಇವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳ್ತೀರಿ. ಆದ್ರೆ ಎಲ್ಲಿ ನಮಗೆ ಉತ್ತರ ಬರುವುದಿಲ್ಲ. ಯಾರ ಹತ್ರ ಬರೋದು ಉತ್ತರ? ದೇವರ ಹತ್ರ. ಆತನ ಸನ್ನಿಧಾನದಲ್ಲಿ ನಮ್ಗೆ ಸಂಪೂರ್ಣ ಸಂತೋಷ. ಆ ಹಾಡು ಹಾಡೋಣವ? నీ సన్నిధానములో సంపూర్ణ సంతోషం. బరుత్తా ಎಲ್ಲರಿಗೆ? వెరీ గుడ్, ಹಾಡೋಣ. నీ సన్నిధానములో సంపూర్ణ సంతోషం, ఆరాధించుకొనే విలువైన అవకాశం. నీ దానములో సంపూర్ణ సంతోషం, ఆరాధించుకొనే విలువైన అవకాశం. కోల్పోయినవన్నీ నాకు ఇచ్చుటకు
బాధలనుండి బ్రతికించుటకును పోయినవన్నీ నాకు ఇచ్చుటకును నీవే రాక ಸೊ ಆ ರೀತಿಯಾಗಿ ದಾವೀದು ರಾಜನು ಒಬ್ಬ ದೊಡ್ಡ ರಾಜನಾಗಿದ್ರು ಅವನು ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಹೋಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ತಿದ್ರು. ಏಸಪ್ಪ, ನಾನು ಒಂದು ಕುರುಬನಾಗಿದ್ದೆ, ಆದ್ರೆ ಇಷ್ಟು ದೊಡ್ಡ ರಾಜ್ಯವನ್ನು ನನಗೆ ಕೊಟ್ಟಿ, ಈ ರಾಜ್ಯ ಆಳಲು ನಿಮ್ಮ ಸಹಾಯ ಬೇಕು. ಎಷ್ಟೇ ಆತನಿಗೆ ಸೇವಕರು ಇದ್ರು, ಎಷ್ಟೇ ಬಲ ಇದ್ರು, ಆದ್ರೆ ದೇವರ ಸನ್ನಿಧಾನದಲ್ಲಿ ಹೋಗಿ ಆತ ಪ್ರಾರ್ಥನೆ ಮಾಡ್ತಿದ್ದಾನೆ. ಅದಕ್ಕೆ ಒಂದೇ ಒಂದು ವರವನ್ನು ಕೇಳಿದನು ದಾವೀದ ರಾಜನ. ನೋಡ್ರಿ, ಒಂದೇ ಸತಿ ಕೀರ್ತನೆ ಗ್ರಂಥ 27ನೇ ಕೀರ್ತನೆ 4ನೇ ವಚನ. 27:4. ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ನನಗೆ ಅಪ್ಪಣೆಯಾಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿದ್ದೇನೆ. ನೋಡ್ರಿ, ಎಲ್ಲರಾದ್ರೂ ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರತಿದಿನ ನೀವು ಕೂಡ ಪ್ರಾರ್ಥನೆ ಮಾಡ್ಬೇಕು. ಇದು ನಿಮ್ಗೆ ಒಂದು ವಾಗ್ದಾನ. ದಾವೀದನಿಗೆ ಇದೇ ಒಂದು ವರ ಕೇಳಿದ್ನು. ಆತ ಏನು ಐಶ್ವರ್ಯ ಕೇಳಿಲ್ಲ, ನನಗಿನ್ನ ಬಹಳ ಸೇವಕರು ಬೇಕು, ನನಗಿನ್ನ ಬಹಳ ಹೆಂಡತಿಗಳು ಬೇಕು, ಏನು ಕೇಳಿಲ್ಲ. ನನಗೊಂದೇ ಒಂದು ಬೇಕು. ಏನ್ ಬೇಕು? ನಿನ್ನ ಸನ್ನಿಧಾನ ಬೇಕು. ಇವಾಗ ಹಾಡಿವಲ್ಲ, ನಿನ್ನ ಸನ್ನಿಧಾನದಲ್ಲಿ ನನ್ನ ಜೀವಮಾನವೆಲ್ಲ, ದಿನ ಅಲ್ಲ, 2 ದಿನ ಇಲ್ಲ, 1 ವರ್ಷ ಇಲ್ಲ, ನನ್ನ ಜೀವಮಾನವೆಲ್ಲ ಏನಾಗ್ಬೇಕಂತೆ? ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೆ, ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೆ ನನಗೆ ಅಪ್ಪಣೆ ಬೇಕು. ಏಸಪ್ಪ, ನಿನ್ನ ಪ್ರಸನ್ನತೆ ಹೋದ್ರೆ ಸಾಕು ಏಸಪ್ಪ, ನನಗೇನೇನ್ ಬೇಡ ನನ್ನ ಜೀವಿತದಲ್ಲಿ. ನೀವು ಕೂಡ ಅದಕ್ಕೆ ಕೇಳ್ಕೊಂತೀರಾ? ನನಗಂದ್ರೆ ಬಹಳ ಇಷ್ಟ. ಎಲ್ಲಕ್ಕಿಂತ ನನಗೆ 1 ಕೋಟಿ ರೂಪಾಯಿ ಕೊಟ್ರು ಅದು ಬೇಡ ನನಗೆ. ದೇವರ ಒಂದು ಪ್ರಸನ್ನತೆ ಇದ್ರೆ ಸಾಕು. ಹೌದಾ? ದೇವರ ಒಂದು ಸನ್ನಿಧಾನ ನಮ್ಮ ಜೊತೆಗಿದ್ರೆ ಸಾಕು. 1 ಕೋಟಿ ರೂಪಾಯಿ ವೇಸ್ಟ್ ನನಗೆ. ಹೌದಾ? ಇಲ್ಲ, 1 ಕೋಟಿ ರೂಪಾಯಿ ಕೊಟ್ಟು ಎಷ್ಟು ಕೋಟಿ ಕೊಡ್ಲಿ, ಅದ್ರ ಪಕ್ಕದಲ್ಲಿ ದೇವರ ಸನ್ನಿಧಾನ ಇಟ್ರೆ ಯಾವ್ದು ನೀವು ಆರಿಸ್ಕೊಂತೀರಿ? ದೇವರ ಸನ್ನಿಧಾನ. ಹಲ್ಲೆಲೂಯಾ ಹೇಳ್ರಿ ಎಲ್ಲರೂ, ಹಲ್ಲೆಲೂಯಾ. ಸೊ ಆಗ ದಾವೀದನು ಇಷ್ಟು ಒಳ್ಳೆ ಮಹಾರಾಜ ಇದ್ರುನು ದೇವರ ಒಂದು ಸನ್ನಿಧಾನವನ್ನು ಆರಿಸಿಕೊಂಡು, ಎಸಪ್ಪ, ನಿನ್ನ ಸನ್ನಿಧಾನ ಹೋದ್ರೆ ಸಾಕು, ನಿನ್ನ ಪ್ರಸನ್ನತೆ ಇದ್ರೆ ಸಾಕು, ಅದಕ್ಕಿಂತ ನನಗೆ ಬೇರೆ ಯಾವುದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೇ ನೋಡ್ರಿ, ಲೂಕನ ಅದೇ ಕೀರ್ತನೆ ಗ್ರಂಥ 16ನೇ ಅಧ್ಯಾಯ 11ನೇ ವಚನ. ಕೀರ್ತನೆ 16ನೇ ಅಧ್ಯಾಯ 16, 11. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಸೊ ನಾವು ಯಾಕೆ ಆಲಯಕ್ಕೆ ಬರ್ತೀವಂದ್ರೆ, ಆತನ ಸನ್ನಿಧಾನದಲ್ಲಿ ನಮ್ಗೆ ಏನ್ ಸಿಗುತ್ತೆ? ಸಂಪೂರ್ಣ ಸಂತೋಷ. ನೀವು ಹೋಗಿ ಒಂದು ಟಿವಿನಲ್ಲಿ ಒಂದು ಸೀರಿಯಲ್ ನೋಡ್ರಿ, ಸಿನಿಮಾ ನೋಡಿದ್ರೆ ಸ್ವಲ್ಪ ಹೊತ್ತು ನಿಮ್ಗೆ ಸಂತೋಷ ಸಿಗ್ಬೋದು. ಹೌದಾ? ಪರಿಪೂರ್ಣ ಸಂತೋಷ ಎಲ್ಲಿ ಸಿಗುತ್ತೆ ನಮಗೆ? ದೇವರ ಸನ್ನಿಧಾನದಲ್ಲಿ. ನಿನ್ನ ಸನ್ನಿಧಾನದಲ್ಲಿ ಸಂಪೂರ್ಣ ಸಂತೋಷ. ಅದೇ ಲೂಕನ ಸುವಾರ್ತೆ 18ನೇ ಅಧ್ಯಾಯ 12ನೇ ವಚನ ನೋಡ್ರಿ, 22ನೇ ವಚನ. ಲೂಕ 18:22.
ಯೇಸು ಅದನ್ನು ಕೇಳಿ ಅದನ್ನು ಕೇಳಿ ಅವನಿಗೆ ಇನ್ನು ನಿನಗೆ ಒಂದು ಕಡಿಮೆಯಾಗಿದೆ, ನಿನ್ನ ಬದುಕನ್ನೆಲ್ಲವನ್ನು ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನನ್ನನ್ನು ಹಿಂಬಾಲಿಸು. ಸೊ ಒಂದು ಐಶ್ವರ್ಯವಂತನು ಯೇಸು ಪ್ರಭು ಏಸಯ್ಯ ಹತ್ರ ಬಂದ್ರು ಎಲ್ಲ ನೀನು ಮಾರಿಬಿಟ್ಟು ಒಂದೇ ಒಂದು ಕೊರತೆ, ನನ್ನನ್ನು ಹಿಂಬಾಲಿಸು ಅಂದ್ರೆ ಹಿಂಬಾಲಿಸ್ಲಿಕ್ಕೆ ಆಗ್ಲಿಲ್ಲ. ಒಂದನ್ನು ಕೇಳ್ತಾನೆ ದೇವರು, ನಮ್ಮ ಮನಸ್ಸನ್ನು ಕೇಳ್ತಾನೆ. ಒಂದೊಂದ್ಸತಿ ನಮ್ಮ ಮನಸ್ಸನ್ನು ನಾವು ಕೊಡದೆ ಹೋಗ್ತೇವೆ. ಅದೇ ಪೌಲನು ಫಿಲಿಪಿಗೆ ಬರೆದನ ಪತ್ರಿಕೆ 3ನೇ ಅಧ್ಯಾಯ 13-14 ವಚನ ನೋಡ್ರಿ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು ನಾನು ಇಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಸೊ ಪೌಲನು ಇವಾಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಹಿಂದನ್ನೆಲ್ಲ ನಾನು ಮರ್ತು ಬಿಡ್ತೀನಿ. ಹಿಂದೆ ನಾವು ನೋಡಿದ್ರೆ ಆತ ಬಹಳ ಮಂದಿನೇ ಹಿಂಸಿಸಿದ್ನು, ಕ್ರೈಸ್ತವರನ್ನು ಹಿಂಸಿಸ್ನು. ಯಾರು ಯೇಸು ಸ್ವಾಮಿಯನ್ನು ನಂಬಿದ್ರು ಅವ್ರಿಗೆಲ್ಲ ಹಿಂಸೆ ಮಾಡಿದ್ನು. ಆದ್ರೆ ಹಿಂದಿದೆಲ್ಲ ಮರ್ತೇನು. ಮತ್ತೆ ಆತ ಯೂದ ಕುಲಕ್ಕೆ ಒಂದು ದೊಡ್ಡ ಒಂದು ಧರ್ಮಶಾಸ್ತ್ರ ಉಪದೇಶಕನು, ಅದನ್ನು ಕೂಡ ನಾನು ಮರ್ತು ಬಿಟ್ಟೆ. ನನ್ನ ಜಾತಿ ಏನು ಎಲ್ಲ ಮರ್ತು ಬಿಟ್ಟೆ. ಕ್ರಿಸ್ತನ ಸಲುವಾಗಿ ನಾನು ಮುಂದೆ ಆತನೇನಿಟ್ಟಿದ್ದಾನೆ, ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ದೇವರು ನಮ್ಮೆಲ್ಲರಿಗೆ ಒಂದು ಬಿರುದನ್ನು ಇಟ್ಟಿದ್ದಾನೆ, ಅದನ್ನು ಒಂದು ಗುರಿಯನ್ನು ಇಟ್ಟಿದ್ದಾನೆ, ಒಂದು ಪ್ರಣಾಳಿಕೆ ಇಟ್ಟಿದ್ದಾನೆ. ನಾವು ಅದನ್ನು ತಿಳ್ಕೊಂಡು ಓಡಬೇಕು. ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ, ಶೋಧನೆಗಳು ಬರುತ್ತೆ. ಅದ್ರ ಮಧ್ಯದಲ್ಲಿ ಅದೆಲ್ಲ ಪಕ್ಕದಲ್ಲಿ ಇಟ್ಕೋಬೇಕು. ನಾವು ಯಾರನ್ನ ನೋಡ್ಬೇಕು? ಜೋರಾಗಿ ಹೇಳ್ರಿ, ಯೇಸು ಸ್ವಾಮಿಯನ್ನು ಗುರಿಯಾಗಿ ಇಟ್ಕೋಬೇಕು. ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಪ್ರಣಾಳಿಕೆ ನೆರವೇರಿಸಬೇಕು. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಜೀವಿತವನ್ನು ಬಲಪಡಿಸಬೇಕು. ವಿಶ್ವಾಸದಲ್ಲಿ ಪ್ರತಿದಿನ ನಾವು ಪರೀಕ್ಷೆ ಮಾಡ್ಕೋಬೇಕು. ಏಸಪ್ಪ, ನಾನು ವಿಶ್ವಾಸದಲ್ಲಿ ಇದ್ದೀನ ಇಲ್ಲ, ದೇವರಲ್ಲಿ ಇದ್ದೀನ ಇಲ್ಲ, ಇಲ್ಲನೇ ಲೋಕದಲ್ಲಿ ಇದ್ದೀನ. ಬರೇ ಚರ್ಚ್ಗೆ ಬರುವಾಗ ದೇವರಲ್ಲಿ ಇರೋದಲ್ಲ, ಪ್ರತಿದಿನ ನಾವು ದೇವರಲ್ಲಿ ಇರಬೇಕು. ಅದೇ ನೋಡ್ರಿ, ಅದಕ್ಕೆ ಯೇಸು ಸ್ವಾಮಿ ಏನಂತಾನು, ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಳು, ಅದರಿಂದ ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಅಂತ ಮಾರ್ತೆಗೆ ಹೇಳಿಬಿಟ್ನು. ಆದ್ರೆ ಇದೇನು ಉತ್ತಮವಾದದ್ದು ಏನಂದ್ರೆ, ಕ್ರಿಸ್ತನ ಜೊತೆಗೆ ಇರುವ ಸಹವಾಸ, ದೇವರ ಜೊತೆಗೆ ನಿನಗೆ ದೇವರ ಜೊತೆ ಇರುವ ಸಂಬಂಧ, ಫೆಲೋಶಿಪ್ ಅಂತ ಅಂತಾರೆ ಇಂಗ್ಲಿಷ್ನಲ್ಲಿ. ಕ್ರಿಸ್ತನ ಜೊತೆಗೆ ಇರುವ ನಿನ್ನ ಫೆಲೋಶಿಪ್ ಅಂದ್ರೆ ಪ್ರಾರ್ಥನಾ ಜೀವಿತ, ಅದು ಬಹಳ ಮುಖ್ಯವಾದ. ಒಂದು ದಿನ ನಾವು ಈ ಲೋಕವನ್ನು ಬಿಟ್ಟು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಸ್ತುತಿಸಬೇಕು. ದೇವರಲ್ಲಿ ನಾವು ಇದ್ರೇನೆ ಪರಲೋಕ ರಾಜ್ಯದಲ್ಲಿ ನಾವು ಹೋಗ್ತೀವಿ. ಅದಕ್ಕಾಗಿ ನಾವು ದೇವರ ಒಂದು ಪಾದ ಸನ್ನಿಧಿಯಲ್ಲಿ ಕೂತ್ಕೋಬೇಕು. ಮರಿಯಳು ಏನ್ ಮಾಡಿದ್ಲು? ದೇವರ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡ್ಲು. ಮಾರ್ತಾ ಏನ್ ಮಾಡಿದ್ಲು? ಗಡಿಬಿಡಿಯಲ್ಲಿದ್ಲು, ಈ ಲೋಕಾಶಯದಲ್ಲಿ ಇದ್ಲು, ಲೋಕ ಕಾರ್ಯಗಳಲ್ಲಿ ಇದ್ಲು. ಆಕೆ ಕೂಡ ಬಾಳದು ಒಳ್ಳೆದೇ. ಆದ್ರೆ ಮರಿಯ ಏನ್ ಮಾಡಿದ್ಲು? ಉತ್ತಮವಾದದನ್ನು ಆರಿಸಿಕೊಂಡಳು. ಅದಕ್ಕೆ ನಾವು ದೇವರ ಸನ್ನಿಧಾನದಲ್ಲಿ ಇದ್ರೆ ನಮಗೆ ಬಹಳ ಒಂದು ಆಶೀರ್ವಾದಗಳು. ಅದೇನು ಆಶೀರ್ವಾದ ಹೇಳ್ತೀನಿ ಅಂದ್ರೆ, ಮೊಟ್ಟ ಮೊದಲನೇವಾಗಿ ನಾವು ದೇವರಿಗೆ ವಿಧೇಯತೆ ತೋರಿಸ್ತೇವೆ. ಆತನ ಸನ್ನಿಧಾನದಲ್ಲಿ ಕೂತ್ಕೊಂಡ್ರೆ ಆತನಿಗೆ ವಿಧೇಯತೆ, ಒಬೇಡಿಯನ್ಸ್. ಒಂದ್ಸತಿ ನೋಡ್ರಿ, 1ನೇ ಸಮುವೇಲ ಗ್ರಂಥ 15ನೇ ಅಧ್ಯಾಯ 22ನೇ ವಚನ. 1 ಸಮುವೇಲ 15:22ನೇ ವಚನ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಯಜ್ಞ ಅರ್ಪಿಸಕ್ಕಿಂತ ಏನು ಮಾತು ಕೇಳುವುದು ಉತ್ತಮ. ದೇವರ ಮಾತು ಕೇಳಬೇಕು.
ನಾವು ಅನ್ಕೋಬಹುದು ಅದು ಅರ್ಪಿಸ್ಬೇಕು ದೇವರಿಗೆ ಇದು, ಅದಕ್ಕಿಂತ ದೇವರ ವಾಕ್ಯಗೆ ನಾವು ವಿಧೇಯತೆ ತೋರಿಸ್ಬೇಕು. ಎರಡನೇ ನಾವು ನೋಡಿದ್ರೆ ದೇವರ ಒಂದು ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡ್ರೆ ನಮ್ಮನ್ನು ನಾವು ಆತನಿಗೆ ಸಮರ್ಪಿಸ್ಕೋತೀವಿ. ಒಂದ್ಸತಿ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಯಾಕೋಬು 4ನೇ ಅಧ್ಯಾಯ 7ನೇ ವಚನ. ದೇವರಿಗೆ ಈಗಿರಲಾಗಿ ದೇವರಿಗೆ ಒಳಗಾಗ್ರಿ, ಸೈತಾನನು ಎದುರಿಸಿ. ನೀವು ದೇವರಿಗೆ ಒಳಗಾಗಿದ್ರೇನೆ ಸೈತಾನನ ಎದುರಿಸ್ಲಿಕ್ಕೆ ಆಗುತ್ತೆ. ಅವಾಗ ಸೈತಾನ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ನೀವು ದೇವರಿಗೆ ಒಳಗಾಗಿಲ್ಲ ಅಂದ್ರೆ ಸೈತಾನನ್ನು ಎದುರಿಸಲು ಸಾಧ್ಯನೇ ಇಲ್ಲ. ಒಂದು ಹೇಳ್ತೀನಿ ನೋಡ್ರಿ, ನೀವು ಪ್ರಾರ್ಥನೆ ಜೀವಿತ ವಾಕ್ಯದಲ್ಲಿ ಚೆನ್ನಾಗಿದ್ರೇನೆ ಸೈತಾನನು ಎದುರಿಸಬಹುದು. ನೀವು ಅನ್ಕೋಬಾರ್ದು ಸೈತಾನು ಬಹಳ ಬಲಹೀನನು ಅಂತ ಅನ್ಕೋಬಾರ್ದು, ಅವನು ಬಹಳ ಬಲವಂತನು. ನೀವು ದೇವರಲ್ಲಿ ಇದ್ರೇನೆ ಅವನು ಬೇಗ ನಿಮ್ಮನ್ನು ಅಟ್ಯಾಕ್ ಮಾಡಿಬಿಡ್ತಾನೆ. ಅದಕ್ಕೆ ನಮ್ಮ ಪ್ರಾರ್ಥನೆ ಜೀವಿತನು ಬಲಪಡಿಸ್ಕೋಬೇಕು, ದೇವರ ವಾಕ್ಯವನ್ನು ಚೆನ್ನಾಗಿ ಓದ್ಕೋಬೇಕು, ವಿಶ್ವಾಸದಲ್ಲಿ ನಾವು ಬೆಳೆಯಬೇಕು. 4ನೇದು 3ನೇದು ನಾವು ನೋಡ್ರಿ, ಯೇಸು ಸ್ವಾಮಿ ಪಾದದಲ್ಲಿ ಕೂತ್ಕೊಂಡ್ರೆ ನಾವು ಆತನ ಶಿಷ್ಯರಾಗ್ತೀವಿ. ನೋಡ್ರಿ, ಮತ್ತೇನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನ. ಮತ್ತಾಯ 16:24. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಸೊ ನಿನ್ನನ್ನು ನೀನು ನಿರಾಕರಿಸಬೇಕು. ನೀನು ದೇವರ ಶಿಷ್ಯರಾಗಬೇಕಂದ್ರೆ ನಿನ್ನನ್ನು ನೀನು ನಿರಾಕರಿಸಬೇಕು. ನಿನ್ನನ್ನು ನೀನು ನಿರಾಕರಿಸಬೇಕಂದ್ರೆ ಏನರ್ಥ? ನಿನಗಿರುವ ಇಷ್ಟಗಳೆಲ್ಲ ಬಿಟ್ಟುಕೊಡ್ಬೇಕು ದೇವರ ಸಲುವಾಗಿ. ಒಂದ್ ವೇಳೆ ಸಿನಿಮಾ ಹೋಗೋದು ಹುಚ್ಚಿದ್ರೆ ಅದು ಬಿಟ್ಬಿಡ್ಬೇಕು, ಕುಡಿಯೋದು ಹುಚ್ಚಿದ್ರೆ ಬಿಟ್ಬಿಡ್ಬೇಕು, ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಒಬ್ಬರ ಬಗ್ಗೆ ಇಬ್ಬರ ಬಗ್ಗೆ ಮಾತಾಡೋದಿದ್ರೆ ಬಿಟ್ಬಿಡ್ಬೇಕು, ಹೌದಾ? ಚಾಡಿಗಳು ಹೇಳೋದಿದ್ರೆ ಬಿಟ್ಕೊಡ್ಬಿಡ್ಬೇಕು, ಹೌದಾ? ಸೀರಿಯಲ್ಗಳು ನೋಡ್ತಾ ಇದ್ರೆ ಬಿಟ್ಕೊಡ್ಬೇಕು, ಸಿಗರೇಟ್ ಸೇರ್ತಾ ಇದ್ರೆ ಬಿಟ್ಕೊಡ್ಬೇಕು, ಹೌದಾ? ನಿನ್ನನ್ನು ನೀನು ನಿರಾಕರಿಸಬೇಕು, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಬೇಕು, ಹೌದಾ? ನಮ್ಗೆಲ್ಲ ದೇವರು ಒಂದೊಂದು ಶಿಲುಬೆ ಕೊಟ್ಟಿರ್ತಾರೆ, ಎಷ್ಟೋ ಕಷ್ಟಗಳು ಇರ್ತಾವ. ಆದ್ರೆ ಕಷ್ಟಗಳ ಮಧ್ಯದಲ್ಲಿ ದೇವರನ್ನ ನಾವು ಏನ್ ಮಾಡ್ಬೇಕು? ಹಿಂಬಾಲಿಸಬೇಕು. ಏನ್ ಮಾಡ್ಬೇಕು? ಹಿಂಬಾಲಿಸಬೇಕು. ಮತ್ತೆ ಇನ್ನೊಂದು, ದೇವರ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡ್ರೆ ಆತನನ್ನು ನಾವು ಪ್ರೀತಿ ಮಾಡುತ್ತೇವೆ. ವಿ ಲವ್ ಜೀಸಸ್, ವಿ ಲವ್ ಜೀಸಸ್. ಆತನ ಸನ್ನಿಧಾನದಲ್ಲಿ ನಾವು ಕೂತ್ಕೊಂಡ್ರೆ ನಾವು ಆತನ್ನು ಪ್ರೀತಿ ಮಾಡ್ತೀವಿ, ಹೌದಾ? ದೇವ್ರ ಏನಂತಾರೆ? ಮೊಟ್ಟ ಮೊದಲೇ ಆಜ್ಞೆ ಏನು? ದೇವರಾದ ಯೇಸು ಕ್ರಿಸ್ತನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ನಾವು ಪ್ರೀತಿ ಮಾಡಬೇಕು. ನೀವೆಲ್ಲ ದೇವ್ರನ್ನ ಪ್ರೀತಿಸ್ತಿದ್ದೀರಾ? ಎಸ್, ನಾನು ಕೂಡ ದೇವ್ರನ್ನ ಪ್ರೀತಿಸ್ತೀನಿ. ಸೊ ನೀವು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಿರಂದ್ರೆ ನೀವು ದೇವ್ರನ್ನ ಪ್ರೀತಿಸಿದಿರಂತ ಅರ್ಥ. ಇನ್ನೊಂದೇನಂದ್ರೆ, ನಮ್ಮ ಸಭೆಯಲ್ಲಿ ಐಕ್ಯತೆ ಬರಬೇಕಂದ್ರೆ, ನಮ್ಮ ಸಭೆಯಲ್ಲಿ ಒಮ್ಮನಸ್ಸು ಬರಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ದೇವರ ಸನ್ನಿಧಾನದಲ್ಲಿ ನಾವು ಏನು ಮಾಡಬೇಕು? ಕೂತ್ಕೋಬೇಕು. ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾರ ಸಲುವಾಗಿ? ನಮ್ಮ ಪಾಸ್ಟರ್ ಸಲುವಾಗಿ ಪ್ರಾರ್ಥನೆ ಮಾಡಬೇಕು. ಪಾಸ್ಟರ್ ಎಷ್ಟೋ ಭಾರದಿಂದ 3 ದಿನ ಉಪವಾಸ ಪ್ರಾರ್ಥನೆ ನಡೆಸ್ತಾ ಇದ್ದಾರೆ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ನೀವು ಆತ್ಮೀಯವಾಗಿ ಬೆಳೆಯಬೇಕಂತ ಅವರು ಈ ಉಪವಾಸ ಪ್ರಾರ್ಥನೆ, ಹೌದಾ ಇಲ್ಲ? ಎಷ್ಟೋ ಸೇವಕರನ್ನ ಕರೆದು ನಿಮಗೆ ಒಳ್ಳೆ ವಾಕ್ಯ ಕೊಡಬೇಕಂತ, ಹೌದಾ? ಸೊ ಪಾಸ್ಟರ್ ಸಲುವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತೆ ಸಂಘದಲ್ಲಿ ಕೂಡ ಒಮ್ಮನಸ್ಸು ಬರಲಿಕ್ಕೆ ಪ್ರಾರ್ಥನೆ ಮಾಡಬೇಕು. 5ನೇದು ನಾವು ನೋಡಿದ್ರೆ, ನಮ್ಮ ಆಲಯದಲ್ಲಿ ಉಜ್ಜೀವ ಬರಬೇಕಂದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಕೂತ್ಕೋಬೇಕು. ಸೊ ಇವಾಗ ದೇವರ ಸುವಾರ್ತೆ, ಸೊ ನಾವು ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿವಿ, ಹೌದಾ? ಇವಾಗ ದೇವರ ಸುವಾರ್ತೆ ಎಲ್ಲರಿಗೂ ಸಾರಬೇಕಂದ್ರೇನು ಕೂಡ ನಾವು ಆತನ ಸನ್ನಿಧಾನದಲ್ಲಿ ನಾವು ಕೂತ್ಕೋಬೇಕು, ಹೌದಾ? ಸೊ ಎಷ್ಟೋ ಮಂದಿ ಸೇವಕರು, ಇವ್ಯಾಂಜಲಿಸ್ಟು, ಮಿಷನರೀಸು ಎಷ್ಟೋ ಸೇವೆ ಮಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ನೀವು ಹೇಳ್ಬೇಕಂದ್ರೆ ಬಹಳ ದೇಶಗಳಲ್ಲಿ ಅವರು ಜೈಲಿನಲ್ಲಿದ್ದಾರೆ, ಸೆರೆಮನೆಯಲ್ಲಿದ್ದಾರೆ. ಯಾಕಂದ್ರೆ ಸುವಾರ್ತೆ ಹೇಳಿದ್ರೆ ಸೆರೆಮನೆಯಲ್ಲಿ ಹಾಕಿದ್ದಾರೆ,
ಅವ್ರ ಸಲುವಾಗಿ ನೀವು ಭಾರವಾಗಿ ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಸೇವಕರಿಗೆ ಎಷ್ಟೋ ಕಷ್ಟಗಳು, ಆ ಕಷ್ಟಗಳನ್ನು ಸಲುವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರ ಸನ್ನಿಧಾನದಲ್ಲಿ ನೀವು ಕೂತ್ಕೊಂಡ್ರೆ ಎಲ್ಲ ಆಶೀರ್ವಾದ ನಿಮಗೆ ಬರುತ್ತೆ. ಅದಕ್ಕೆ ಪೌಲನ ಅಂತ ನೋಡ್ರಿ, 1 ಕೊರಿಂಥಿ 9ನೇ ಅಧ್ಯಾಯ 16ನೇ ವಚನ ಹೇಳ್ರಿ. 1 ಕೊರಿಂಥು 9ನೇ ಅಧ್ಯಾಯ 16ನೇ ವಚನ. ನಾನು ಸುವಾರ್ತೆಯನ್ನು ಸಾರಿದ್ರು ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ನನ್ನ ಗತಿ ಅಯ್ಯೋ. ಯೇಸು ಸ್ವಾಮಿ ನೀನು ನೋಡಿ ಅಯ್ಯೋ ಅಂತಾರೆ. ನೀನು ಸುವಾರ್ತೆ ಸಾರಿಲ್ಲ ಅಂದ್ರೆ ನಿನ್ನ ನೋಡಿ ಏನಂತಾರೆ ಏಸಪ್ಪ? ಅಯ್ಯೋ ನನ್ನ ಮಗಳೇ, ಏನು ಕೆಲಸ ಮಾಡಿಬಿಟ್ಟಿ ನೀನು. ನಿನಗೆ ಒಂದು ಕೆಲಸ ಕೊಟ್ಟಿನಿ, ಸುವಾರ್ತೆ ಹೇಳ್ಬೇಕಂತ ಕೆಲಸ ಕೊಟ್ಟಿನಿ, ನಿನ್ನ ಸುವಾರ್ತೆ ಸಾರಿಲ್ಲ ಅಂದ್ರೆ ಅಯ್ಯೋ. ಈ ಭೂಮಿ ನಮಗೆ ಪರ್ಮನೆಂಟ್ ಪ್ಲೇಸ್ ಇಲ್ಲ. ಒಂದಿನ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಅಲ್ಲಿಂದ ಯೇಸು ಸ್ವಾಮಿ ಹತ್ರ ನಾವು ಬಹುಮಾನ ತಗೋಬೇಕಂದ್ರೆ ಆತನ ಕೆಲಸ ನಾವು ಮಾಡಲೇಬೇಕು, ಸುವಾರ್ತೆ ಹೇಳಲೇಬೇಕು. ನಾವು ದೊಡ್ಡದಾಗಿ ಸುವಾರ್ಥ ಕೂಟದಲ್ಲಿ ಹೇಳಲಿಕ್ಕೆ ಏನು ಬೇಕಾಗಿಲ್ಲ. ಯಾರಾದರೂ ನಿಮಗೆ ಸಿಕ್ಕರೆ ಅವ್ರಿಗೆ ಸುವಾರ್ತೆ ಹೇಳ್ರಿ, ಏಸಪ್ಪನ ಬಗ್ಗೆ ಹೇಳ್ರಿ. ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಹೊಂದಿ ಅವ್ರು ಮರಣ ಹೊಂದಿದ್ದು ಮತ್ತೆ 3ನೇ ದಿನ ಎದ್ದಿದ್ದು ಎಲ್ಲ ಹೇಳ್ಬೇಕು. ನೀವು ಹೇಳಿ ಏಸಪ್ಪನ ಹತ್ರ ಬಂದರೆ ನಿಮಗೆ ಈ ಪ್ರಪಂಚದಲ್ಲಿ ಕಷ್ಟ ಅಂತ ಇಲ್ಲ, ಒಂದು ದಿನ ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಾನ ಬರುತ್ತೆ ಅಂತ ನೀವು ಹೇಳಲೇಬೇಕು. ನೀವು ಹೇಳ್ತೀರಲ್ಲ, ಸುವಾರ್ತೆ ಹೇಳ್ತೀರಾ? ಹೇಳಲೇಬೇಕು. ನೀವು ಸುವಾರ್ತೆ ಹೇಳಿಲ್ಲ ಅಂದರೆ ಅಯ್ಯೋ ನಿನ್ನ ಸ್ಥಿತಿ. ದೇವರು ನೋಡ್ತಾರೆ ನಿಮ್ಮನ್ನು. ನೀನು ದೇವ್ರ ಸಲುವಾಗಿ ಎಷ್ಟು ಕೆಲಸ, ನೀನು ಸಣ್ಣ ಕೆಲಸ ಮಾಡಿದ್ರು ದೇವರು ನಿನಗೆ ಯಾವ ಬಹುಮಾನ ಕೊಡ್ತಾರೆ. ಸಣ್ಣ ಕೆಲಸ ಮಾಡಿದ್ರು, ಒಂದು ವೇಳೆ ಈ ಆಲಯ ನೀನು ಗೂಡಿಸಿದ್ರು ಅದು ಒಂದು ಆಶೀರ್ವಾದ, ಹೌದಾ? ಪಾಸ್ಟ್ರಿಗೆ ಏನು ಸೇವೆ ಮಾಡಿದ್ರು ಅದು ಒಂದು ಬ್ಲೆಸ್ಸಿಂಗ್ ನಿಮಗೆ, ಹೌದಾ? ಆಯಿತು. ಸೊ ಈ ಥರ ನಾವು ನೋಡಿದರೆ ಅದೇ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನೋಡ್ರಿ. ಯೋಹಾನು 15:5ನೇ ವಚನ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬರು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಲಿ. ನೋಡ್ರಿ, ನಾವು ದೇವರನ್ನು ಬಿಟ್ಟು ಏನು ಮಾಡಲಾರ, ನಾವು ದೇವರಲ್ಲಿ ನೆಲೆಯಬೇಕು. ನೋಡ್ರಿ, ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬರು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ. ಇವಾಗ ನಾವು ದೇವರ ಸಲುವಾಗಿ ಫಲ ಕೊಡಬೇಕಂದ್ರೆ ನಾವು ದೇವರಲ್ಲಿ ನೆಲೆ ಇರಬೇಕು, ಹೌದಾ? ಇಲ್ಲ ಅಂದ್ರೆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು, ಹೌದಾ? ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇಲ್ಲ ಅಂದ್ರೆ ನಾವು ಫಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಿಡ ಫಲ ಕೊಡ್ಬೇಕಂದ್ರೆ ಅದು ನೀರಾಗಬೇಕು, ಗೊಬ್ಬರ ಆಗಬೇಕು, ಎಲ್ಲ ಆಗಬೇಕು. ಸೊ ನಾವು ಫಲ ಕೊಡ್ಬೇಕಂದ್ರೆ ನಾವು ದೇವರ ವಾಕ್ಯ ಓದಬೇಕು, ದೇವರಲ್ಲಿ ನೆಲೆಗೊಳ್ಳಬೇಕು, ಏಸಪ್ಪ ನಮ್ಮಲ್ಲಿ ಇರಬೇಕು. ಅವಾಗಲೇ ನಾವು ಫಲ ಕೊಡಲಿಕ್ಕೆ ಸಾಧ್ಯ. ಸೊ ಒಂದು ಪಂಜಾಬ್ನಲ್ಲಿ ಒಬ್ಬರು ದೇವ್ರ ಸೇವಕರು ಅಂಕೂರ್ ನರೋಳ, ಅವ್ರದ್ದು ಸಭೆ ಎಷ್ಟಂದ್ರೆ ಒಂದು ಸರ್ವಿಸ್ಗೆ 4 ಲಕ್ಷ. ನೋಡ್ರಿ, 4 ಲಕ್ಷ. ಸೊ ಅಷ್ಟು ಸಭೆ ಎಷ್ಟು ಹೆಂಗಾಯ್ತಂದ್ರೆ ಅವ್ರು ಅಂತ ಇದ್ರು, ಒಂದು ದಿನಕ್ಕೆ ನಾನು 10 ಗಂಟೆ ಪ್ರಾರ್ಥನೆ ಮಾಡ್ತೀನಿ. ಎಷ್ಟು ಗಂಟೆ? 10 ಗಂಟೆ. ನಾವು ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀವಿ? ನೋಡ್ರಿ, 10 ಗಂಟೆ ಪ್ರಾರ್ಥನೆ. ಮಕ್ಕಳು 4 ಗಂಟೆ ಪ್ರಾರ್ಥನೆ, ಚಿಕ್ಕ ಮಕ್ಕಳು ಅವರಿಗೆ 4 ಗಂಟೆ ಮಾಡ್ತಾರಂತೆ ಒಂದು ದಿನಕ್ಕೆ. ಸೊ ನಾವು ದೇವರಲ್ಲಿದ್ರೆ ದೇವರು ನಮಗೆ ನಮ್ಗೆ ಎಷ್ಟು ಆಶೀರ್ವಾದ ಕೊಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಇರುವ ಸಮಾಧಾನ, ಅಲ್ಲಿರುವ ಸಂತೋಷನೇ ಬೇರೆ. ಅದಕ್ಕೆ ನಾವು ಪ್ರಾರ್ಥನೆಯಲ್ಲಿ ದೇವರು ಅದಕ್ಕೆ ನಮ್ಮ ಜೀವಿತದಲ್ಲಿ ಇವಾಗ ಒಂದ್ಸತಿ ಮರಣ ಹೊಂದಿದ್ರೆ ಆತನ ಜೊತೆ ಇರುವ ಆ ಸಂಬಂಧ ಹೋಗೋದಿಲ್ಲ ಇಷ್ಟಿಗೆ. ಪರಲೋಕ ರಾಜ್ಯದಲ್ಲಿ ಕೂಡ ನಾವು ದೇವ್ರ ಜೊತೆಗೆ ಇರ್ತೀವಿ, ಹೌದಾ? ನಮ್ಮ ಸೇವೆ ಭೂಮಿಯಲ್ಲಿ ಮುಗಿಯುತ್ತೆ, ಆದ್ರೆ ಪರಲೋಕ ರಾಜ್ಯದಲ್ಲಿ ನಮ್ಮ ಒಂದು ಸಂಬಂಧ ಯೇಸು ಸ್ವಾಮಿ ಜೊತೆಗೆ ಪರ್ಮನೆಂಟ್ ಆಗಿರುತ್ತೆ, ಹೌದಾ? ಇಲ್ಲ, ಅಲ್ಲಿ ಕೂಡ ನಾವು ಸ್ತುತಿ ಮಾಡ್ತೀವ ದೇವ್ರನ್ನೇ. ಪರಲೋಕ ರಾಜ್ಯದಲ್ಲಿ ಏನ್ ಕೆಲಸ ನೋಡ್ರಿ, ಎಲ್ಲರೂ ದೇವ್ರನ್ನೇ ಸ್ತುತಿ ಮಾಡಬೇಕು. ಹಾಲೆಲೂಯ ಹಾಲೆಲೂಯ ಸ್ತುತಿ ಮಾಡಲೇಬೇಕು, ಹೌದಾ? ಸೊ ನಮ್ಮ ಜೀವಿತದಲ್ಲಿ ಈ ಲೋಕ ಜೀವಿತ ಮುಗಿದ್ರೂ
ದೇವರ ಜೊತೆಗೆ ನಮ್ಮ ಸಂಬಂಧ ಮುಗಿಯುವುದಿಲ್ಲ. ಆತನ ಜೊತೆಗೆ ಯಾವಾಗಲೂ ನಾವು ಇರ್ತೀವಿ. ಸೊ ಅದ ಕಾರಣ ಮರಿಯಳು ಆ ಉತ್ತಮವಾದುದನ್ನು ಆರಿಸಿಕೊಂಡಳು. ಏನದು? ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುವುದು, ದೇವರ ಜೊತೆಗೆ ಸಮಯವನ್ನು ಕಳೆಯುವುದು. ಅದಕ್ಕೆ ಅದು ಅವನಿಂದ ತೆಗೆಯಲ್ಪಡೆಯೋದಿಲ್ಲ ಅಂತ ಹೇಳ್ತಾನೆ. ರೋಮರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 38-39 ವಚನ ನೋಡ್ರಿ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮ ಆಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಹೌದು, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಿಲಿಸಲಾರೆಂದು ನಿಶ್ಚಯ ಉಂಟು. ಯಾವುದು ನಮ್ಗೆ ಎಷ್ಟು ದುಃಖ ಬಂದ್ರು, ನಮ್ಗೆ ಯಾವ ರೋಗ ಬಂದ್ರು, ದೇವರ ಜೊತೆಗಿಂದ ಯಾವುದು ನಮ್ಮನ್ನು ಅಗಲಿಸೋದಿಲ್ಲ. ಕಷ್ಟ ಬಂದ್ರು, ದುಃಖ ಬಂದ್ರು, ಯಾರಾದ್ರೂ ನಮ್ಮ ಮನೆಯಲ್ಲಿ ಮರಣ ಹೊಂದಿದ್ರು ನಾವು ಏಸಪ್ಪ ಜೊತೆಗೆ ಇರ್ತೀವಿ. ಹೌದಾ ಇಲ್ಲ? ಆತನ ಪ್ರೀತಿಯಲ್ಲೇ ನಾವು ನೆಲೆಗೊಳ್ತೀವಿ. ಅದಕ್ಕೆ ಮರಿಯಳು ಉತ್ತಮವಾದವನ್ನು ಹಾರಿಸ್ಕೊಂಡಳು. ಆದ್ರೆ ಮಾರ್ತಾ ಏನ್ ಮಾಡ್ತಾ ಇದ್ದಾಳೆ? ಬಹಳ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ, ಬಹಳ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಳ. ಏಸಪ್ಪ ನೀನು ಹೇಳು, ನೀನು ಹೇಳು, ನೀನು ಹೇಳು. ಅದಕ್ಕೆ ಫಿಲಿಪ್ಪರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ಮುಗಿಸ್ತೀನಿ ನಾನು. 2:14 ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ಗುಣಗುಟ್ಟಬಾರದು. ಏನಾದ್ರೂ ಕೆಲಸ ಕೊಟ್ರೆ ನಾವು ಗುಣಗುಟ್ಟಬಾರದು, ವಿವಾದದಲ್ಲಿ ಇರಬಾರದು. ನಾವು ಏನ್ ಕೆಲಸ ಮಾಡಿದ್ರು ಯಾರ ಸಲುವಾಗಿ ಮಾಡ್ತೀವಿ? ಏಸಪ್ಪನ ಸಲುವಾಗಿ. ಯಾರ ಸಲುವಾಗಿ? ಯೇಸು ಸ್ವಾಮಿ ಸಲ. ಅದಕ್ಕಾಗಿ ನಾವು ಎಲ್ಲವನ್ನು ದೇವರಿಗೆ ಒಪ್ಪಿಸಬೇಕು. 1 ಯೋಹಾನ 3ನೇ ಅಧ್ಯಾಯ 18ನೇ ವಚನ ನೋಡ್ರಿ. 1 ಯೋಹಾನ 3ನೇ ಅಧ್ಯಾಯ 18ನೇ ವಚನ. ಕ್ರಿಸ್ತನು ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸಿದ್ದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಳ್ಳಲ್ಪಟ್ಟನು. 3ನೇ ಅಧ್ಯಾಯ 18ನೇ ವಚನ ನೋಡಪ್ಪ. ಹಾ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ಸೊ ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ಇವಾಗ ಯಾರಿಗಾದ್ರೂ ಬಹಳ ಹಸಿವಾಗ್ತಾ ಇದೆ, ನಿಮ್ಮ ಮನೆಗೆ ಬಂದ್ರೆ ಯೇಸು ಸ್ವಾಮಿ ನಿನಗೆ ಕೊಡ್ತಾರಮ್ಮ, ನಿನಗೆ ದೇವರ ಆಶೀರ್ವಾದ ಕೊಡ್ತೆ ಹೇಳಿದ್ರೆ ಅದು ಓಕೆ ಆಗುತ್ತಾನ? ಇಲ್ಲ. ನಾವು ನಮ್ಮ ಮನೇಲಿ ಏನಾದ್ರೂ ಇದ್ರೆ ಅವ್ರಿಗೆ ಕೊಡಬೇಕು. ಅದು ಪ್ರೀತಿಯಲ್ಲಿ ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ಇರಬೇಕು. ನಾವು ಯೇಸು ಸ್ವಾಮಿ ಮಕ್ಕಳಂದ್ರೆ ಬರೇ ಸುವಾರ್ತೆ ಹೇಳೋದಲ್ಲ, ಸುವಾರ್ತೆಯಾಗಿ ಕೃತ್ಯದಲ್ಲಿನೂ ನಾವು ಇರಬೇಕು. ನಮ್ಮ ಜೀವಿತದಲ್ಲಿ ನಾವು ಯೇಸು ಸ್ವಾಮಿಯನ್ನು ತೋರಿಸಬೇಕು. ಹಾಗಾಗಿ ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಂದು ನೆನ್ಪಿಟ್ಕೋಬೇಕು, ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕು. ದೇವರಿಗೆ ಏನು ಕೊಡಬೇಕು? ಪ್ರಥಮ ಸ್ಥಾನ, ಫಸ್ಟ್ ಪ್ಲೇಸ್. ಯಾವುದೇ ಬರಲಿ ಪಕ್ಕದಲ್ಲಿ ಇಟ್ಬಿಡ್ಬೇಕು. ನನ್ನ ಯೇಸು ಸ್ವಾಮಿನೇ ಮುಖ್ಯ, ನನಗೆ ನನ್ನ ಜೀವಿತದಲ್ಲಿ ಯಾವುದು ಮುಖ್ಯವಲ್ಲ. ಯೇಸು ಸ್ವಾಮಿಗೆ ಮೊದಲನೇ ಸ್ಥಾನ ಕೊಡಬೇಕು. ಒಂದ್ಸತಿ ಭಕ್ತ ಸಿಂಗ್ ಅಂತ ನಿಮಗೆ ಗೊತ್ತಿರಬೇಕು, ಹೆಬ್ರೋನ್ ಸಭೆಗಳನ್ನು ಸ್ಥಾಪಕ ಮಾಡಿದ ದೇವರ ಸೇವಕರು ಭಕ್ತ ಸಿಂಗ್. ಅವ್ರು ಬಹಳ ಪ್ರಾರ್ಥನೆಯಲ್ಲಿ ಇರ್ತಾರೆ ಯಾವಾಗಲೂ. ಒಂದ್ಸತಿ ಏನಾಯ್ತಂದ್ರೆ ಅಮೆರಿಕ ಪ್ರೆಸಿಡೆಂಟ್, ಹೊಸದಾಗಿ ಪ್ರೆಸಿಡೆಂಟ್ ಆದ ಅಮೆರಿಕ ಪ್ರೆಸಿಡೆಂಟ್ ಅವ್ರ PA ಜೊತೆಗೆ ಒಂದು ಫೋನ್ ಮಾಡಿಸಿದ್ರಂತೆ. ಯಾರಿಗೆ? ಭಕ್ತ ಸಿಂಗ್ಗೆ. ಆ ಫೋನ್ ಹೆಂಗಿತ್ತಂದ್ರೆ, ಭಕ್ತ ಸಿಂಗ್ ಅವರೇ, ನಮ್ಮ ಪ್ರೆಸಿಡೆಂಟು ನಾಳೆ ಪ್ರಮಾಣ ವಚನ ತಗೊಂತಾ ಇದ್ದಾರೆ, ನೀವು ತಪ್ಪದೇ ಬರಬೇಕು, ನೀವು ಒಂದು ಸ್ಪೆಷಲ್ ಗೆಸ್ಟು, ನೀವು ಬಂದು ಪ್ರಾರ್ಥನೆ ಮಾಡಿದ್ರೇನೆ ಪ್ರಮಾಣ ವಚನ ಅವರು ತಗೊಂತಾರಂತೆ. ಸರಿ, ಭಕ್ತ ಸಿಂಗ್ ಅಂದ್ರಂತೆ, ನೋಡಪ್ಪ ನಾನು ಪ್ರತಿಯೊಂದು ಪ್ರಾರ್ಥನೆಯಲ್ಲೇ ಮಾಡ್ತೀನಿ, ಪ್ರಾರ್ಥನೆ ಮಾಡಿ ದೇವರ ಚಿತ್ತ ಇದ್ರೇನೆ ನಾನು ಹೋಗೋದು,
ದೇವರ ಚಿತ್ತ ಇಲ್ಲದ್ರೆ ನಾನು ಬರೋದಿಲ್ಲ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಸರಿ ಸುಮ್ಮನೆ 2ನೇ ಸತಿ ಫೋನ್ ಬಂತು, ಇಲ್ಲ ಇನ್ನ ಪ್ರಾರ್ಥನೆಯಲ್ಲಿ ಇದ್ದೀನಿ. 3ನೇ ಸತಿ ಫೋನ್ ಬಂತು, ಇಲ್ಲ ಪ್ರೆಸಿಡೆಂಟ್, ಎಷ್ಟು ದೊಡ್ಡ ಪ್ರೆಸಿಡೆಂಟ್, ಅಮೆರಿಕನ್ ಪ್ರೆಸಿಡೆಂಟ್ ಅಂದ್ರೆ ದೊಡ್ಡಣ್ಣ ಅಂತ ಹೇಳ್ತಾರೆ, ಹೌದಾ, ದೊಡ್ಡಣ್ಣ ಅಂತ ಹೇಳ್ತಾರೆ, ನೀನು ಬರಲೇಬೇಕು, ನೀನೇನು ಹಿಂಗೆ ಮಾಡ್ತಾ ಇದ್ದಿ, ಪ್ರೆಸಿಡೆಂಟ್ ಕರೆದ್ರೆ ನೀವು ಯಾಕೆ ಬರ್ತಾ ಇಲ್ಲ ಅಂತ. ಇಲ್ಲ, ನನಗೆ ದೊಡ್ಡ ಪ್ರೆಸಿಡೆಂಟ್ ನನ್ನ ಏಸಪ್ಪ, ಅವರು ಪರ್ಮಿಷನ್ ಕೊಡಬೇಕು. ಯಾರು ಪರ್ಮಿಷನ್ ಕೊಡಬೇಕು? ಏಸಪ್ಪ ಕೊಡಬೇಕು. ನನ್ನ ದೇವರು ನನಗೆ ಪರ್ಮಿಷನ್ ಕೊಟ್ರೇನೆ ನಾನು ಬರ್ತೀನಿ, ಇಲ್ಲಾಂದ್ರೆ ಬರೋದಿಲ್ಲ. ನನ್ನ ದೇವರು ಪರ್ಮಿಷನ್ ಕೊಟ್ಟಿಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಟ್ರು ನೋಡಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ಧೈರ್ಯ ಅಂದ್ರೆ ಹಿಂಗಿರ್ಬೇಕು. ಯೇಸು ಸ್ವಾಮಿಯಲ್ಲಿ ಧೈರ್ಯ ಅಂದ್ರೆ ಹಿಂಗಿರ್ಬೇಕು. ಯಾರಿಗೆ ಬಗ್ಗೋದಿಲ್ಲ. ಅಧಿಕಾರಿಗಳು ಕರಿತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿ ಬಿಟ್ಕೊಡೋದಿಲ್ಲ. ಪ್ರತಿಯೊಂದು ದೇವರ ಪ್ರಣಾಳಿಕೆ ಮೇಲೆ ನೀವು ಹೋಗ್ಬೇಕು. ದೇವರ ಚಿತ್ತ ಇದನ್ನ ಇಲ್ಲ ಅಂತ ಪ್ರಾರ್ಥನೆಯಲ್ಲಿ ಇರಬೇಕು. ಪ್ರಾರ್ಥನೆ ಇಲ್ಲದೆ ಹೊರಗೆ ಹೋಗ್ಬಾರ್ದು. ಮಕ್ಕಳಿಗೆ ಕೂಡ ಸ್ಕೂಲ್ ಕಳಿಸ್ತೀರಾ, ಪ್ರಾರ್ಥನೆ ಮಾಡಿ ಕಳಿಸ್ಬೇಕು. ಸ್ಕೂಲ್ನಿಂದ ಬಂದ ತಕ್ಷಣ ಪ್ರಾರ್ಥನೆಯಲ್ಲಿ ಏಸಪ್ಪ ಬಹಳ ವಂದನೆಗಳು, ನಾನು ಸುರಕ್ಷಿತವಾಗಿ ಬಂದೇನಂತ ಅವರಿಗೆ ಕಳಿಸ್ಬೇಕು. ನಮ್ಮ ತಾಯಿಯವರು ಎಲ್ಲರೂ ಮಕ್ಕಳಿಗೆ ಕಳಿಸ್ಬೇಕು, ಪ್ರಾರ್ಥನೆ ಕಳಿಸ್ಬೇಕು. ಹೋಗುವಾಗ ಬರುವಾಗ ಪ್ರಾರ್ಥನೆಯಲ್ಲಿ ಇರ್ಬೇಕಂದ್ರೆ ನೀವು ಕಳಿಸ್ಬೇಕು. ಕಳಿಸ್ತೀರಾ? ಮಕ್ಕಳಿಗೆ ಕಳಿಸ್ರಿ. ನೀವು ದೇವರಲ್ಲಿ ಅವ್ರನ್ನ ಬೆಳೆಸ್ರಿ. ನೀವು ದೇವರನ್ನು ಬೆಳೆಸಿದ್ರೆ ದೇವರ ಸೇವೆ ಅವ್ರು ಮಾಡ್ತಾರೆ. ನೀವು ದೇವರಲ್ಲಿ ನೀವು ಬಿಟ್ಬಿಟ್ರೆ, ಲೋಕದಲ್ಲಿ ಬಿಟ್ಬಿಟ್ರೆ ಮತ್ತೆ ದೇವರಲ್ಲಿ ಬರಲ್ಲ ಅವರು. ಅವಾಗ ನೀವು ಅಳ್ತೀರಿ, ಕಣ್ಣೀರು ಸುರಿಸ್ತೀರಿ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಗಿಡ ಚಿಕ್ಕದಿದ್ದಾಗ ಅದು ನಾವು ಸರಿಯಾಗಿ ಮಾಡಬೇಕು. ಆಮೇಲೆ ದೊಡ್ಡದಾಗ ಬಗ್ಗೋದಿಲ್ಲ, ಅದು ಸ್ಟ್ರೈಟ್ ಆಗೋದಿಲ್ಲ. ಬಗ್ಗಿದ್ದು ಹಿಂಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಕಲಿಸಬೇಕು. ದಿನಾಲು ದೇವರ ವಾಕ್ಯ ಓದಲಿಕ್ಕೆ ಪ್ರಾರ್ಥನೆಯಲ್ಲಿ ಅವ್ರನ್ನ ಕಲಿಸ್ಬೇಕು. ಹಾಗಾಗಿ ದೇವರು ಇವತ್ತು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನಾವು ಮರಿಯಳ್ತರ ದೇವರ ಸನ್ನಿಧಾನದಲ್ಲಿ ಕೂತ್ಕೋಬೇಕು. ನಮ್ಮೆಲ್ಲ ಸಮಸ್ಯೆಗೆ ದೇವರೇ ಪರಿಷ್ಕಾರ, ದೇವರೇ ಒಂದು ಆನ್ಸರ್ ಕೊಡಬೇಕು ನಮಗೆ. ಅದಕ್ಕೆ ಆತನ ಸನ್ನಿಧಾನದಲ್ಲಿ ನಮಗೇನು ಸಿಗುತ್ತೆ? ಪರಿಪೂರ್ಣ ಸಂತೋಷ. ಈ ಲೋಕದಲ್ಲಿ ನಮಗೆ ಸಮಾಧಾನ ಕೊಡೋದಿಲ್ಲ. ಆತನ ಸನ್ನಿಧಾನದಲ್ಲಿ ನಿಮಗೆ ಸಂಪೂರ್ಣ ಸಮಾಧಾನ ಸಿಗುತ್ತೆ. ಅದಕ್ಕಾಗಿ ನೀವೆಲ್ಲರೂ ದೇವರ ಸನ್ನಿಧಾನಕ್ಕೆ ಬಂದ ದೇವರಿಗೆ ಸ್ತೋತ್ರವಾಗಲಿ.